ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ವಿರಾಟ್ಸ್ ಯೂಟ್ಯೂಬ್ ಚಾನೆಲ್. ಸಂಜೆ ಆಗಿರೋದ್ರಿಂದ ಕ್ರೇವಿಂಗ್ಸ್ ಬೇರೆ ಜಾಸ್ತಿ ಆಗಿತ್ತು. ಸೊ ಪಾನಿಪೂರಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಯೂಟ್ಯೂಬಲ್ಲಿ ಹಾಗೆ ಸ್ಕ್ರಾಲ್ ಮಾಡ್ತಾ ಪಾನಿಪೂರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ವಿ. ಬಟ್ ಸಿಕ್ಕಾಪಟ್ಟೆ ಟೈಮ್ ಹಿಡಿಯೋದ್ರಿಂದ ನಾವು ಇನ್ಸ್ಟೆಂಟ್ ಆಗಿರೋ ಕ್ವಾಲಿಟಿಯವರ ಪಾನಿಪೂರಿ ಕಿಟ್ ಅನ್ನು ತರಿಸಿದ್ವಿ. ಈಗ 2 ಆಲೂಗೆಡ್ಡೆ ಹಾಗೂ ಹಸಿ ಬಟಾಣಿಯನ್ನು ತಗೊಂಡು ಪಾನಿಪುರಿ ಕಿಟ್ ಸಹಾಯದಿಂದ ನಾವು ಪಾನಿಪುರಿಯನ್ನು ಇನ್ಸ್ಟೆಂಟಾಗಿ ರೆಡಿ ಮಾಡ್ಬೋದು. ಹಾಗಾಗಿ ಒಂದು ಚಿಕ್ಕ ಕುಕ್ಕರಲ್ಲಿ 2 ಆಲೂಗೆಡ್ಡೆ ಮತ್ತು ಹಸಿ ಬಟಾಣಿಯನ್ನು ಹಾಕ್ಕೊಂಡು ಅದನ್ನ ನೀಟಾಗಿ 2 ಸಲ ತೊಳ್ಕೊಬೇಕು. ತೊಳೆದಾದ್ಮೇಲೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 5 ವಿಸಲ್ ಕೂಗಿಸ್ಕೊಳ್ಳಿ. ಇದರಿಂದ ಆಲೂಗೆಡ್ಡೆ ಎಲ್ಲ ತುಂಬ ಸಾಫ್ಟಾಗಿ ಬರುತ್ತೆ. ನಮಗೆ ಸ್ಕ್ವೀಸ್ ಮಾಡಬೇಕಾದ್ರೆ ಆಲೂಗೆಡ್ಡೆ ತುಂಬ ಸುಲಭ ಆಗುತ್ತೆ. ನೀವು ನೋಡ್ಬೋದು ಇವಾಗ ಕುಕ್ಕರ್ ಒಂದು 5 ವಿಸಲ್ ಕೂಗಾಗಿದೆ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡೋಣ. ನೀವು ನೋಡ್ಬೋದು ಕುಕ್ಕರಲ್ಲಿರೋ ಪೊಟ್ಯಾಟೊ ಮತ್ತು ಹಸಿ ಬಟಾಣಿ ಎಲ್ಲ ನೀಟಾಗಿ ಬಂದಿದೆ. ಇವಾಗ ಬಿಸಿನೀರೆಲ್ಲ ನೀಟಾಗಿ ಶೋಧಿಸ್ಕೊಂಡು ಮತ್ತೆ ಒಂದ್ಸಲಿ ತಣ್ಣೀರನ್ನ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ತೊಳ್ಕೊಳ್ಳೋಣ. ಈಗ ಪೊಟ್ಯಾಟೊ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಈಗ 2 ಪೊಟ್ಯಾಟೊಗಳನ್ನ ಹಾಕ್ಕೊಳ್ಳೋಣ. ನಿಮಗೆ ರುಚಿಗೆ ತಕ್ಕಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ. ನಾವಿಲ್ಲೊಂದು 1/2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀವಿ. ಮತ್ತು ನಿಮಗೆ ಚಿಲ್ಲಿ ಪೌಡರ್ ಎಷ್ಟು ಬೇಕಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು. ಇವೆರಡನ್ನು ನೀಟಾಗಿ ಹಾಕ್ಕೊಂಡು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಅದನ್ನ ಎಲ್ಲನೂ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ. ಸ್ಕ್ವೀಸ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಅ ಪೇಸ್ಟ್ ಲೈಕ್ ಪೊಟ್ಯಾಟೊ ಪೇಸ್ಟ್ ಥರ ಆಗಿರುತ್ತೆ. ನೀವು ನೋಡ್ಬೋದು ಮುಂದಿನ ಒಂದು ಇದರಲ್ಲಿ ಹಾಕಿರ್ತೀನಿ. ಇವಾಗ ಎಲ್ಲ ಆಗಿದೆ. ಇವಾಗ ಆ ಪೊಟ್ಯಾಟೊಗೆ ಸಣ್ಣದಾಗಿ ಹಚ್ಚಿರೋ 1-2 ಈರುಳ್ಳಿ ಸ್ಲೈಸ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕ್ಯಾರೆಟ್ ತುರಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಕ್ಯಾರೆಟ್ ಹಾಕ್ಕೋಬೋದು. ನಾವಿಲ್ಲಿ 2 ಕ್ಯಾರೆಟ್ನ ತೊಗೊಂಡಿದ್ದೀವಿ, ದೊಡ್ಡದು ಕ್ಯಾರೆಟ್ ತುರಿನ ಹಾಕ್ಕೊಂಡಿದ್ದೀವಿ. ಇದೆಲ್ಲ ಆದಮೇಲೆ ಎಲ್ಲನೂ ನೀಟಾಗಿ ಕಲಿಸ್ಕೊಬೇಕು. ನೀವು ಬಟಾಣಿನ ಹಾಕೋ ಹಾಗಿಲ್ಲ, ಯಾಕಂದರೆ ಅದು ಎಲ್ಲ ಕಲಸೋಗ್ಬಿಡುತ್ತೆ ಈ ಒಂದು ಮಿಶ್ರಣದಲ್ಲಿ. ಹಾಗಾಗಿ ಅದನ್ನ ಲಾಸ್ಟಿಗೆ ಇಟ್ಕೊಳ್ಳೋಣ. ಇವಾಗ ನೀಟಾಗಿ ಎಲ್ಲನೂ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು. ಈಗ ಕ್ವಾಲಿಟಿಯವರ ಪಾನಿಪುರಿ ಕಿಟ್ ತಗೊಳ್ಳೋಣ. ಈ ಒಂದು ಪ್ಯಾಕೆಟಲ್ಲಿ 3 ಕವರ್ಸ್ ಇರ್ತವೆ. ಒಂದರಲ್ಲಿ ಪಾನಿಪುರಿ ಇರುತ್ತೆ, ಇನ್ನು 2ರಲ್ಲಿ ಒಂದು ಸ್ವೀಟ್ ಪಾನಿ ಇರುತ್ತೆ, ಇನ್ನೊಂದು ಖಾರ ಪಾನಿ ಇರುತ್ತೆ. ನೀವೆಲ್ಲನೂ ತಗೊಳ್ಬೋದು. ಇವಾಗ ನೋಡ್ಬೋದು ಒಂದು ಪ್ಯಾಕೆಟಲ್ಲಿ ಪಾನಿಪುರಿ ಪ್ಯಾಕೆಟಲ್ಲಿ 45 ಪೀಸಸ್ ಪಾನಿಪುರಿ ಬರುತ್ತೆ. ನೀವು ನೋಡ್ಬೋದು. ಮತ್ತು ಇವಾಗ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಎಲ್ಲ ಕಾದ್ಮೇಲೆ ನೀವು ಒಂದೊಂದೇ ಪಾನಿಪುರಿನ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇವಾಗ ಎಣ್ಣೆ ಎಲ್ಲ ಕಾಯ್ದಿದೆ. ಸೊ ಇವಾಗ ಒಂದೊಂದೇ ಪಾನಿಪುರಿನ ಬಿಡೋಕ್ಕೆ ಸ್ಟಾರ್ಟ್ ಮಾಡೋಣ. ಪಾನಿಪುರಿನ ಬಿಡಬೇಕಾದ್ರೆ ಸ್ಟವ್ ಸ್ವಲ್ಪ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾವು ಮಾಡಿದ ತಪ್ಪನ್ನ ನೀವು ಮಾಡಿಬಿಡಿ. ನಾವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಡಾರ್ಕ್ ಬ್ರೌನ್ ಆಗಿ ಬಂದಿತ್ತು ನಮ್ಮ ಒಂದು ಪಾನಿಪುರಿ. ಸೊ ನಾವು ಮಾಡಿದ ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಫಸ್ಟ್ಗೆ ಒಂದೊಂದು ಎರಡೆರಡೇ ಬಿಟ್ಕೊಂಡು ಹೋಗಿ. ಸೊ ನಿಮಗೆ ಆವಾಗ ತಿರ್ವಾಕೊಳ್ಳೋಕ್ಕೆ ಈಸಿ ಆಗುತ್ತೆ. ಒಟ್ಟಿಗೆ ಜಾಸ್ತಿ ಬಿಟ್ಟರೆ ಅದು ಸೀದೋಗುವಂತಹ ಚಾನ್ಸಸ್ ತುಂಬ ಇರುತ್ತೆ. ಸೊ ಫಸ್ಟ್ 1-2 ಬಿಡಿ, ಆಮೇಲೆ 1 3 4 ಆ ಥರ ಬಿಟ್ಕೊಂಡೋಗಿ. ನೀವು ನೋಡ್ಬೋದು ಇವಾಗ ಜಾಸ್ತಿ ಆಗಿರೋದ್ರಿಂದ ಅಲ್ಲಿ ತಿರ್ವಾಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಪ್ಲಸ್ ಎಲ್ಲನೂ ಬೇಗ ಬೆಂದೋಗ್ಬಿಡುತ್ತೆ. ಸೊ ನಿಮ್ಗೆ ಎಷ್ಟು ಬೇಕಷ್ಟು ನೀಟಾಗಿ ಹಾಕ್ಕೊಳ್ಳಿ. ನಾನು ಆಗಲೇ ಹೇಳಿರೋ ಥರ 2
ಪಾನಿಪುರಿ ಪೌಡರ್ಗಳನ್ನ ಕೊಟ್ಟಿರ್ತಾರೆ. ಒಂದು ಸ್ವೀಟ್ ಪಾನಿ ಪೌಡರ್ ಮತ್ತು ಇನ್ನೊಂದು ಸ್ಪೈಸಿ ಪಾನಿ ಪೌಡರ್. ನಾನು ಇವೆರಡು ಪೌಡರ್ಗಳನ್ನು 2 ಸಪ್ರೇಟ್ ಬೌಲ್ಗಳಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ಸ್ ಆಫ್ ಪೌಡರ್ ಹಾಕ್ಕೊಂಡು ಒಂದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಮನೆ ಅಳತೆಗೆ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಎಲ್ಲನ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಎಲ್ಲನೂ ಮಿಕ್ಸ್ ಆದಮೇಲೆ ನಮ್ಮ ಒಂದು ಪಾನಿಪುರಿ ರೆಡಿ ಆಗಿದೆ. ನೀವು ನೋಡ್ಬೋದು ಈ ಒಂದು ಪಿಕ್ಚರಲ್ಲಿ ಎಷ್ಟು ರುಚಿಯಾಗಿ ಬಂದಿದೆ. ನಾನು ಇದನ್ನು ನಮ್ಮ ಅಮ್ಮಗೆ ಕೊಟ್ಟೆ ಮತ್ತು ನನ್ನ ತಂಗಿಗೂ ಕೊಟ್ಟೆ. ಎಲ್ಲರೂ ಒಳ್ಳೆ ರಿವ್ಯೂಸ್ನ ಕೊಟ್ಟಿದ್ದಾರೆ. ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಅವರ್ ವಿರಾಜ್ ಯೂಟ್ಯೂಬ್ ಚಾನಲ್.